ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶಿಲ್ಪಾ ರಾಜು. ವೀಕ್ಷಕರೇ, ಉಕ್ರೇನ್ ಮತ್ತು ರಷ್ಯಾ ನಡುವಿನ ಈ ಯುದ್ಧದ ಸನ್ನಿವೇಶದಿಂದ ಹಲವು ಜನ ಯಾರನ್ನು ನೋಡಿ ಇದೇ ವಿಷಯವನ್ನ ಮಾತಾಡ್ತಾ ಇದ್ದಾರೆ. ಆದರೆ ಎಷ್ಟೋ ಜನಕ್ಕೆ ಇದರ ಹಿನ್ನೆಲೆ ಏನು, ಇತಿಹಾಸ ಏನು, ಯಾಕೆ ಈ ಎರಡೂ ದೇಶಗಳ ನಡುವೆ ಅಷ್ಟು ದೊಡ್ಡ ಮಟ್ಟದ ದ್ವೇಷ, ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದರ ಜೊತೆಗೆ ಭಾರತಕ್ಕೆ ಇದರ ಎಫೆಕ್ಟ್ ಏನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಎಸ್, ಈ ಎಲ್ಲ ವಿಚಾರಗಳನ್ನು ಕೂಡ ತಿಳಿಸ್ಕೊಡೋದಕ್ಕೆ, ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನಮ್ ಜೊತೆಗೆ ಖ್ಯಾತ ಅಂತಾರಾಷ್ಟ್ರೀಯ ಸುದ್ದಿ ವಿಶ್ಲೇಷಕರಾದಂತಹ ಪ್ರೇಮ್ ಶೇಖರ್ ಸರ್ ನಮ್ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ಸರ್? ಅನೇಕ ಸುದ್ದಿಯನ್ನ ವಿಶ್ಲೇಷಣೆ ಮಾಡ್ತಿರ್ತೀರಿ. ಈ ಉಕ್ರೇನ್ ಮತ್ತು ರಷ್ಯಾ ಈ ಬಿಕ್ಕಟ್ಟು ಈ ಹಂತಕ್ಕೆ ತಲುಪುತ್ತೆ ಅಂತ ವೈಯಕ್ತಿಕವಾಗಿ ನಿಮಗೆ ಅನ್ಸಿತ್ತ ಸರ್ ಮುಂಚೆ? ಇಂಥ ಒಂದು ಸೂಚನೆ ಅರ್ಲಿ 2014 ನಲ್ಲೇ ಸಿಕ್ಕಿತ್ತು. ಓಕೆ, ಆವಾಗ ಯುಕ್ರೇನ್ ನಲ್ಲಿ ರಷ್ಯಾದ ಪರವಾಗಿದ್ದಂತ ಅದು ಪ್ರೆಸಿಡೆಂಟ್ ಯಾನುಕೋವಿಚ್ ಅವರನ್ನ ಅಲ್ಲಿಂದ ಓಡಿಸಿ ದೇಶದಿಂದಲೇ ಹೊರಗಟ್ಟಿ ಆಂಟಿ ರಷ್ಯನ್ ರೆಜಿಮ್ ಬಂತಲ್ಲ. ಆನಂತರ ಈಗ ಅದರಲ್ಲಿ ವೊಲೋದಿಮಿರ್ ಜೆಲೆನ್ಸ್ಕಿ ಇದ್ದಾರೆ. ಆದ್ರೆ 2014 ನಲ್ಲಿ ಆಕ್ಚುಲಿ ಅದು ಒಂದು ಬದಲಾವಣೆ ಆಯ್ತಲ್ಲ. ಆವಾಗನೇ ಈ ಯುಕ್ರೇನ್ ವಿಷಯದಲ್ಲಿ ರಷ್ಯಾ ಮತ್ತೆ ನ್ಯಾಟೋ ನಡುವೆ ಒಂದು ಘರ್ಷಣೆ, ಅಂದ್ರೆ ಯಾವ ಮಟ್ಟದ ಘರ್ಷಣೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಖಂಡಿತ ಇದು ವಿವಾದದ ವಿಷಯ ಆಗುತ್ತದೆ ಅನ್ನೋ ಸೂಚನೆ ಆವಾಗನೇ ಸಿಕ್ಕಿತ್ತು. ಯಾಕೆಂತ ಹೇಳಿದ್ರೆ ನೋಡಿ, ಯುಕ್ರೇನ್ ಮತ್ತೆ ರಷ್ಯಾ ಸೋವಿಯತ್ ಮೊದಲು ಝಾರಿಸ್ಟ್ ಎಂಪೈರ್ನ ಭಾಗವಾಗಿ, ಅನಂತರ ಸೋವಿಯತ್ ಯೂನಿಯನ್ನ ಭಾಗವಾಗಿ ಸುಮಾರು 3 ಶತಮಾನಗಳಿಗೂ ಅಷ್ಟು ಕಾಲ ಜತೆಗೆ ಇದ್ದಂಥವು. ಮತ್ತೆ ಆ ಎರಡೂ ಜನಾಂಗಗಳ ನಡುವೆ ಅಂತ ಒಂದು ಭಾಷಿಕವಾಗಿ, ಸಾಂಸ್ಕೃತಿಕವಾಗಿ ಅಂತ ವ್ಯತ್ಯಾಸ ಏನಿಲ್ಲ. 3 ಶತಮಾನಗಳು ಅವು ಯಾವುದೇ ತೊಂದರೆ ಇಲ್ಲದೆ ಎರಡು ಜನಾಂಗಗಳು ಒಟ್ಟಾಗಿ ಬದುಕಿದ್ವು. ಅದೊಂದು ಹಿಸ್ಟಾರಿಕಲ್ ಆಕ್ಸಿಡೆಂಟ್. ಅದು 1991 ನಲ್ಲಿ ಬೋರಿಸ್ ಯೆಲ್ಸಿನ್ ಅಂದ್ರೆ ರಷ್ಯನ್ ಫೆಡರೇಷನ್ ಅಧ್ಯಕ್ಷ ಅದು ಸೋವಿಯತ್ ಯೂನಿಯನ್ ಅನ್ನು ಡಿಸಾಲ್ವ್ ಮಾಡಕ್ಕೆ ಇವ್ರ ಮೇಲೆ, ಗೋರ್ಬಚೋವ್ ಮೇಲೆ ಒತ್ತಡ ಹಾಕಿದ್ದು ಆಯ್ತಾ. ಹಾಗಾಗಿಯೂ ಸಹ ಈ ಎರಡು ದೇಶಗಳ ನಡುವೆ ಅಂದ್ರೆ ಒಂದು ಸೋವಿಯತ್ ಯೂನಿಯನ್ 15 ರಾಷ್ಟ್ರಗಳಾಗಿ, ಇಂಡಿಪೆಂಡೆಂಟ್ ರಾಷ್ಟ್ರಗಳಾಗಿ ಛಿದ್ರ ಆದಾಗ 4ರ ಹೊರತಾಗಿ ಅಂದ್ರೆ ಲಾತ್ವಿಯಾ, ಲಿಥುವಾನಿಯಾ, ಎಸ್ತೋನಿಯಾ ಮತ್ತೆ ಜಾರ್ಜಿಯಾ ಹೊರತಾಗಿ ಅಂದ್ರೆ ರಷ್ಯಾವನ್ನ ಒಂದು ಪ್ರಾರಂಭದಿಂದಲೂ ಇಷ್ಟಪಡದಂತ ಆ 4 ದೇಶಗಳ ಹೊರತಾಗಿ ಉಳಿದ 11 ದೇಶಗಳು ಜತೆಯಾಗಿ ಇರುವಂತ ಒಂದು ಅವಕಾಶ ಇತ್ತು. ಆದ್ರೆ ಅದನ್ನ ಹಾಳು ಮಾಡಿ ಎಲ್ಲವನ್ನು ಇಂಡಿಪೆಂಡೆಂಟ್ ಸ್ಟೇಟ್ಸ್ ಮಾಡಿದ್ದು ಬೋರಿಸ್ ಯೆಲ್ಸಿನ್ ಆಯ್ತಾ. ಅಷ್ಟಾಗಿಯೂ ಯುಕ್ರೇನ್ ಮತ್ತೆ ರಷ್ಯಾ ನಡುವಿನ ಒಂದು ಜನಾಂಗೀಯ ಸಾಂಸ್ಕೃತಿಕ ಒಂದು ಬಾಂಧವ್ಯ ಏನಿತ್ತು ಅದು ಅವೆರಡನ್ನು ಮುಂದೆ ಬಹುಕಾಲದವರೆಗೆ ಸ್ನೇಹದಲ್ಲೇ ಅಂದ್ರೆ ಒಂದು ಫ್ರೆಂಡ್ಶಿಪ್ ಝೋನ್ ಇಡ್ತವೆ ಅನ್ನೋ ಒಂದು ಆಶೆ ಇತ್ತು. ಅದು 2014 ತನಕನೂ ಇತ್ತು ಆಯ್ತಾ. ಇನ್ಫ್ಯಾಕ್ಟ್ ರಷ್ಯಾದ ಕನ್ಸರ್ನ್ ಏನು ಅಂತ ಹೇಳಿದ್ರೆ, ಯುಕ್ರೇನ್ ರಷ್ಯಾ ಜೊತೆ ಬಾರ್ಡರ್ ಹೊಂದಿರೋದ್ರಿಂದ ಮತ್ತೆ ರಷ್ಯಾದ ಹಿತಾಸಕ್ತಿಗಳ ಜೊತೆ ಯುಕ್ರೇನ್ನ ಹಿತಾಸಕ್ತಿಗಳು ನಿಕಟವಾಗಿ ಹೊಂದಿಕೊಳ್ಳೋದ್ರಿಂದ ಯುಕ್ರೇನ್ ಅಥವಾ ಬೆಲರೂಸ್ ಎರಡೂ ಎಂದೂ ಸಹ ರಷ್ಯಾದ ವಿರುದ್ಧ ನಿಲ್ಲಬಾರದು ಅಥವಾ ಅವುಗಳ ವಿರುದ್ಧ ರಷ್ಯಾ ನಿಲ್ಲಬಾರದು. ಇದು ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನ 2014 ವರೆಗೂ ಯುಕ್ರೇನಿಯನ್ಸ್ ಪಾಲಿಸ್ಕೊಂಡು ಬಂದರು. ಆದ್ರೆ 2014 ನಲ್ಲಿ ಯಾನುಕೋವಿಚ್ ಅವರನ್ನ ಸರ್ಕಾರವನ್ನ ಮಾಡಿ ಒಂದು ಕ್ರಾಂತಿಯ ಮೂಲಕ ಅದನ್ನ ಕೆಳಗಿಳಿಸಿ ಯಾನುಕೋವಿಚ್ ದೇಶವನ್ನ ಬಿಟ್ಟು ಓಡೋಗ್ ಮಾಡಿಬಿಟ್ಟು ಅನಂತರ ಆಂಟಿ ರಷ್ಯನ್ ರೆಜಿಮ್ಸ್ ಬಂತಲ್ಲ, ಆವಾಗಿಂದ ಪ್ರಾಬ್ಲಮ್ ಶುರುವಾಯಿತು. ಹೀಗಾಗಿ ಏನಾಗಿದೆ, ಯುಕ್ರೇನ್ ನ್ಯಾಟೋ ಜೊತೆ ಸೇರ್ಕೊಳ್ಳುವಂತ ಮಾತಾಡದ್ದು ಮತ್ತೆ ಅದಕ್ಕೆ ಅಮೆರಿಕದ ಆಗಿನ ಒಬಾಮಾ ಸರ್ಕಾರ ಸ್ಪಂದಿಸಿದ್ದು ಇದೆಯಲ್ಲ, ಇದು ಎಲ್ಲ ಸಮಸ್ಯೆಗಳಿಗೆ ಬಹುಪಾಲು ಮೂಲವಾದದ್ದು. ಅಂದ್ರೆ ನ್ಯಾಟೋ ಜೊತೆ ಸೇರ್ತು ಅನ್ನೋದಾದ್ರೆ, ಈಗ ನಿಮ್ಗೆ ಗೊತ್ತಿರ್ಬೇಕು, ನ್ಯಾಟೋ ಸೋವಿಯತ್ ಯೂನಿಯನ್ ವಿರುದ್ಧವಾಗಿತ್ತು. ಹೀಗೆ ಸೋವಿಯತ್ ಯೂನಿಯನ್ ನ ಉತ್ತರಾಧಿಕಾರಿಯಾದ ರಷ್ಯಾಗೋದು ವಿರೋಧಿಯೇ. ಹೀಗಾಗಿ ಯುಕ್ರೇನ್ ನ್ಯಾಟೋ ಜೊತೆ ಸೇರ್ತು ಅಂತ ಹೇಳಿದ್ರೆ ಅದು ರಷ್ಯಾದ ವಿರುದ್ಧವಾದ ನಡೆಗೆ ಮುಂದಾಗಿದೆ ಅಂತ ಅರ್ಥ. ಸಹಜವಾಗಿಯೇ ಪುತಿನ್ ಇದನ್ನು ಇಷ್ಟಪಡ್ಲಿಲ್ಲ. ಪುತಿನ್ ಇದರಲ್ಲಿ ನೋ ನಾನ್ ಸೆನ್ಸ್ ಮ್ಯಾನ್,
ಉಗ್ರ ರಷ್ಯನ್ ರಾಷ್ಟ್ರೀಯವಾದಿ, ಮತ್ತೆ ರಷ್ಯಾದ ಹಿತಾಸಕ್ತಿಗೆ ಯಾವುದೇ ರೀತಿಯ ಧಕ್ಕೆ ಆಗೋದನ್ನ ಆತ ಒಪ್ಪೋದಿಲ್ಲ. ಹೀಗಾಗಿ ಆತ ಈ ಒಂದು ಯಾನುಕೋವಿಚ್ ಅವರ ಉಚ್ಚಾಟನೆ ಆದ ಕೂಡಲೇ, ಅಂದ್ರೆ ರಷ್ಯಾದ ಪರವಾಗಿದ್ದ ಯಾನುಕೋವಿಚ್ ಅವರ ಉಚ್ಚಾಟನೆ ಆದ ಕೂಡಲೇ ಕ್ರಿಮಿಯಾವನ್ನ ಏಪ್ರಿಲ್ 2014 ಆಕ್ರಮಿಸ್ಕೊಂಡ್ಬಿಟ್ರು ಪುತಿನ್. ಯಾಕಾಗಿ ಅಂತ ಹೇಳಿದ್ರೆ ನೋಡಿ, ಕ್ರಿಮಿಯಾದಲ್ಲಿ ಸೆವಾಸ್ಟೋಪೋಲ್ ಹಾರ್ಬರ್ ಇದೆ. ಆ ಸೆವಾಸ್ಟೋಪೋಲ್ ಹಾರ್ಬರ್ ಸೋವಿಯತ್ ಕಾಲದಲ್ಲಿ ಸೋವಿಯತ್ ಯೂನಿಯನ್ ಬ್ಲಾಕ್ ಸಿ ಫ್ಲೀಟ್ ಹೆಡ್ ಕ್ವಾರ್ಟರ್. ಅನಂತರ ಯುಕ್ರೇನ್ ಸ್ವತಂತ್ರ ಆದ್ಮೇಲೂ ಸಹ ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ರಷ್ಯಾಗೆ ಒಂದು ಅನುಮತಿ ಇತ್ತು, ಆಯ್ತಾ. ಆದ್ರೆ ಒಂದು ವೇಳೆ ಈ ಯುಕ್ರೇನ್ ನ್ಯಾಟೋ ಜೊತೆ ಸೇರದೇ ಇದ್ರು ಇನ್ನೂ ಘನಿಷ್ಠವಾದಂತ ಸೇನಾ ಸಂಬಂಧಗಳನ್ನ ಬೆಳೆಸ್ಕೊಂಡ್ರೆ ಆ ಸೆವಾಸ್ಟೋಪೋಲ್ ಇಂದ ರಷ್ಯಾಗೆ ಉಚ್ಚಾಟನೆ ಆಗ್ಬೋದು. ಅಂದ್ರೆ ಇಡೀ ರಷ್ಯಾದ ಬ್ಲಾಕ್ ಸಿ ಫ್ಲೀಟ್ ಇದೆಯಲ್ಲ, ನೌಕಾಪಡೆ, ಅದು ಕಂಪ್ಲೀಟ್ ವೇಸ್ಟ್ ಆಗಿ ನೆಲೆಗಾಗಿ ಎಲ್ಲೆಲ್ಲೋ ಅಲಿಬೇಕಾದಂತ ಒಂದು ಸನ್ನಿವೇಶ ಬರ್ತಾ ಇತ್ತು. ಅದನ್ನ ತಪ್ಪಿಸೋದಕ್ಕೋಸ್ಕರನೇ ಇವರು ಬೋರಿಸ್ ಎಲ್ಸಿನ್ ವ್ಲಾದಿಮಿರ್ ಪುತಿನ್ ಇದನ್ನ ಆಕ್ರಮಿಸ್ಕೊಂಡ್ರು ಕ್ರಿಮಿಯಾವನ್ನ. ಆವಾಗ ಈಗ ಅಮೆರಿಕ ಅಥವಾ ನ್ಯಾಟೋ ಏನ್ ಮಾಡ್ತಾವ, ಅದಕ್ಕೆ ಸುಮ್ಮನೆ ಮಾತಿನ ಸಪೋರ್ಟ್ ಕೊಟ್ರೆ ವಿನಃ ಇಂಟರಪ್ಟಿಂಗ್. ಈ ಸಂದರ್ಭದಲ್ಲಿ ನನಗೊಂದು ಪ್ರಶ್ನೆ, ಈಗ ನ್ಯಾಟೋ ದೇಶಗಳೊಟ್ಟಿಗೆ ಉಕ್ರೇನ್ ಸೇರ್ಕೊಳ್ಳುತ್ತೆ, ಬಾಂಧವ್ಯವನ್ನ ಬೆಳೆಸುತ್ತೆ ಅನ್ನೋದು ಯಾವ ಮೂಲಕ, ಯಾವ ರೀತಿಯಾಗಿ? ಸೊ ಇದು ಉಕ್ರೇನ್ ಬಾಂಧವ್ಯವನ್ನ ಬೆಳೆಸೋದ್ರಿಂದ ರಷ್ಯಾಕ್ಕೆ ಏನ್ ಸಮಸ್ಯೆ ಅನ್ನೋದು ಬರುತ್ತೆ. ಇನ್ನು ಬಂದಿಲ್ವಲ್ಲ ಸಮಸ್ಯೆ, ಬಂದಾಗ ನೋಡ್ಕೋಬಹುದಿತ್ತು, ಈಗಲೇ ಯಾಕೆ ಅಪ್ರಚುತವಾಗಿ ದಾಳಿ ಮಾಡ್ಬೇಕಿತ್ತು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಸರ್ ಈ ಸಂದರ್ಭದಲ್ಲಿ. ಅದ ನಾನು ಹೇಳಿದ ರೀತಿ 2014 ಸಮಸ್ಯೆ ಇತ್ತು. ಯುಕ್ರೇನ್ ನ್ಯಾಟೋಗೆ ಸೇರ್ಕೊಂಡ್ರೆ ರಷ್ಯಾಗೆ ಸೆವಾಸ್ಟೋಪೋಲ್ ಒಂದು ಹಾರ್ಬರ್ ಸಿಗೋದಿಲ್ಲ, ಅಂದ್ರೆ ಕ್ರಿಮಿಯಾದಲ್ಲಿರುವಂತ ಹಾರ್ಬರ್ ಸಿಗೋದಿಲ್ಲ. ಅಂದ್ರೆ ಅಲ್ಲಿರುವಂತ ರಷ್ಯನ್ ಬ್ಲಾಕ್ ಸಿ ಅಲ್ಲಿ ತೊಂದ್ರೆ ಏನು ಅಂತ ಹೇಳಿದ್ರೆ, ಕ್ರಿಮಿಯಾ ಯುಕ್ರೇನ್ ಭಾಗವಾಗಿತ್ತು. ಆದ್ರೆ ರಷ್ಯಾ ಅದರಲ್ಲಿ ತನ್ನ ಬ್ಲಾಕ್ ಸಿ ಫ್ಲೀಟ್ ಅನ್ನ, ನೌಕಾಪಡೆಯನ್ನು ಇಡೋದಕ್ಕೆ ಅನುಮತಿ ಪಡ್ಕೊಂಡಿತ್ತು. ಒಂದು ವೇಳೆ ಯುಕ್ರೇನ್ ನ್ಯಾಟೋಗೆ ಸೇರ್ಕೊಂಡ್ರೆ ಆಗ ಯುಕ್ರೇನ್ನ ನೆಲ ನ್ಯಾಟೋದ ನೆಲ ಆಗುತ್ತದೆ. ನ್ಯಾಟೋದ ನೆಲದಲ್ಲಿ ನ್ಯಾಟೋಗೆ ವಿರೋಧಿಯಾದ ರಷ್ಯಾದ ನೌಕಾಪಡೆ ಇರೋದಕ್ಕೆ ಹೇಗೆ ಸಾಧ್ಯ? ಆಗ ಯುಕ್ರೇನ್ ಮತ್ತೆ ನ್ಯಾಟೋ ಒಟ್ಟಾಗಿ ಸೇರಿ ಸೆವಾಸ್ಟೋಪೋಲ್ ಹಾರ್ಬರ್ ಇಂದ ರಷ್ಯಾನ ಹೊರಗಟ್ತಾ ಇದ್ವು. ಆಗ ಅಲ್ಲಿ ರಷ್ಯಾಗೆ ಅದರ ಬ್ಲಾಕ್ ಸಿ ನೌಕಾಪಡೆಗೆ ನೆಲೆಯೇ ಇಲ್ಲದೆ ಇದ್ದಂಗೆ ಆಗೋಗ್ತಾ ಇತ್ತು, ಆಯ್ತಾ. ಆ ನೆಲೆಗೆ ಬಹುಶಃ ನ್ಯಾಟೋ ನೌಕಾಪಡೆ ಬರ್ತಾ ಇತ್ತು. ಇದು ರಷ್ಯಾದ ಒಂದು ಸೆಕ್ಯೂರಿಟಿಗೆ ದೊಡ್ಡ ಒಂದು ಆಘಾತವನ್ನು ತರುವಂತ ಒಂದು ಸನ್ನಿವೇಶ. ಅದಲ್ಲದೆ ನೋಡಿ, ಯುಕ್ರೇನ್ ಮತ್ತೆ ರಷ್ಯಾಗೆ ಲಾಂಗ್ ಬಾರ್ಡರ್ ಇದೆ. ಯುಕ್ರೇನ್ ನ್ಯಾಟೋ ಮೆಂಬರ್ ಆದ್ರೆ ನ್ಯಾಟೋ ಸೇನೆ ರಷ್ಯಾದ ಬಾರ್ಡರ್ಗೆ ಬರೋದಿಲ್ವಾ? ಇದರಿಂದ ರಷ್ಯಾ ಸಹಜವಾಗಿ ಇದರಿಂದ ಆತಂಕಗೊಂಡಿತು. ರಷ್ಯಾ ಹೇಳ್ತಿದ್ದಿಷ್ಟೇ, ಇದು ಬೇಡ, ಹೀಗಾಗೋದು ಬೇಡ, ಯುಕ್ರೇನ್ ನ್ಯಾಟೋಗೆ ಸೇರೋದು ಬೇಡ. ಇದನ್ನ ಯುಕ್ರೇನ್ಗೂ ಹೇಳ್ತಾ ಇತ್ತು, ಸೇರಿಸ್ಕೋ ಬೇಡಿ ಅಂತ ನ್ಯಾಟೋಗೂ ಹೇಳ್ತಾ ಇತ್ತು. ಇಬ್ರೂ ಕೇಳಲಿಲ್ಲ. ಮುಖ್ಯವಾಗಿ ಯುಕ್ರೇನ್ ಪ್ರೆಸಿಡೆಂಟ್ ಝೆಲೆನ್ಸ್ಕಿ ರಷ್ಯಾ ವಿರುದ್ಧ ನಾವು ನ್ಯಾಟೋಗೆ ಸೇರ್ತೀವಿ ಅಂತ ಹೇಳೋದಕ್ಕೆ ಮತ್ತೆ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಮೆರಿಕದ ಪ್ರೆಸಿಡೆಂಟ್ ಜೋ ಬೈಡನ್ ಅದಕ್ಕೆ ಒಂದು ರೀತಿಯ ಸಪೋರ್ಟ್ ಮಾಡದ ಕಾರಣ. ಇವನ್ ನೋಡಿ, ಇಲ್ಲಿ ಅದು ಅಮೆರಿಕವೇ ನಂಬಿಕೆಗೆ ಅನರ್ಹ ಆಗಿ ಅಮೆರಿಕ ತಪ್ಪು ಮಾಡ್ತಿದೆ ಅನ್ನೋ ಒಂದು ಮಾತಿದೆ. ಅಲ್ಲ, ಅಮೆರಿಕ ಅಲ್ಲ ತಪ್ಪು ಮಾಡ್ತಾ ಇರೋದು, ಅಮೆರಿಕದ ಡೆಮೊಕ್ರೆಟಿಕ್ ಅಧ್ಯಕ್ಷರು. ಇನ್ಫ್ಯಾಕ್ಟ್ 2014 ಒಬಾಮಾ ರಷ್ಯಾ ವಿರುದ್ಧ ಮಾಡದಂತ ಕೆಲಸದಿಂದನೇ ಯುಕ್ರೇನ್ ಕ್ರಿಮಿಯಾವನ್ನ ಕಳ್ಕೊಳ್ಳೋದು. ಅನಂತರದ ಟ್ರಂಪ್ ಆಡಳಿತಾವಧಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗ್ಲಿಲ್ಲ. ಟ್ರಂಪ್ಗೆ ಅರ್ಥ ಇತ್ತು, ರಷ್ಯಾ ಒಂದು ಬನಾನಾ ರಿಪಬ್ಲಿಕ್ ಅಲ್ಲ, ಅದು ಒಂದು ಮಿಲಿಟರಿಲಿ, ಇಕನಾಮಿಕಲಿ ಅದು ಒಂದು ದೊಡ್ಡ ಮಹತ್ವದ ದೇಶ. ಅದರ ಸೆಕ್ಯೂರಿಟಿ ಕನ್ಸರ್ನ್ಸ್ಗೆ ನಾವು ಬೆಲೆ ಕೊಡಬೇಕು ಅಂತ ಹೇಳಿ ಈ ಟ್ರಂಪ್ ಈ ಯುಕ್ರೇನ್ನ ಯಾವುದೇ ಒಂದು ಬಯಕೆಗೆ, ಅಂದ್ರೆ ನ್ಯಾಟೋ ಸೇರುವಂತ ಬಯಕೆಗೆ ಅಂತ ಪ್ರೋತ್ಸಾಹ ಕೊಡ್ಲೇ ಇಲ್ಲ. ಆದ್ರೆ ಟ್ರಂಪ್ ಹೋಗಿ ಬೈಡನ್ ಬಂದ ಕೂಡಲೇ ಮತ್ತೆ ಒಬಾಮಾ ಆಡಳಿತದಲ್ಲಿ, ಆ ಡೆಮೊಕ್ರೆಟಿಕ್ ಆಡಳಿತದಲ್ಲಿ ಏನ್ ನಡೀತಾ ಇತ್ತೋ ಅದೇ ನಾಟಕ ಮತ್ತೆ ಶುರುವಾಯಿತು. ಹೀಗಾಗಿನೇ ಕಳೆದ ಏಪ್ರಿಲ್ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಪುತಿನ್ ಪ್ಲಾನ್ ಮಾಡಿದ್ರು. ಆದ್ರೆ ಯಾವುದೋ ಕಾರಣದಿಂದ ಆ ಸೇನೆಯನ್ನ ಬಾರ್ಡರ್ ತಗೊಂಡೋಗಿದ್ದು ವಾಪಸ್ ತಗೊಂಡ್ಬಂದ್ರು. ಕೊನೆಗೆ ಜುಲೈನಲ್ಲಿ ಯುಕ್ರೇನಿಯನ್ಗೆ ಒಂದು ಓಪನ್ ಲೆಟರ್ ಬರೆದ್ರು, ನಾವೆರಡೂ ದೇಶಗಳು ಶತಮಾನಗಳಿಂದಲೂ ಜೊತೆಲಿದ್ದದ್ದು, ನಾವು ಒಂದೇ, ನಮ್ಮಲ್ಲಿ ವ್ಯತ್ಯಾಸನೇ ಇಲ್ಲ ನಮ್ಮಲ್ಲಿ. ಹಾಗಿರುವಾಗ ನಾವು ಒಬ್ಬರ ವಿರುದ್ಧ ಇನ್ನೊಬ್ರು ನಿಲ್ಲಬಾರದು. ರಷ್ಯಾದ ಎನಿಮಿಗಳ ವಿರುದ್ಧ ಯುಕ್ರೇನ್ ಸೇರಬಾರದು. ಹಾಗೇನೆ ಯುಕ್ರೇನ್ ವಿರುದ್ಧ ನಾವು ರಷ್ಯಾ ಏನೂ ಮಾಡೋದಿಲ್ಲ, ನಮ್ಮ ಸೆಕ್ಯೂರಿಟಿ ಕನ್ಸರ್ನ್ ಅರ್ಥ ಮಾಡ್ಕೊಳ್ಳಿಂದ ಪುತಿನ್ ಆ ಲೆಟರ್ನಲ್ಲಿ ಎಷ್ಟೊಂದು ದಯನೀಯವಾಗಿ ಅವ್ರು ಬೇಡ್ಕೊಂಡಿದ್ರು ಗೊತ್ತಾ. ಅದಕ್ಕೆ ಝೆಲೆನ್ಸ್ಕಿ ಬೆಲೆ ಕೊಡ್ಲಿಲ್ಲ.
ಯಾಕೆ ಅಂತ ಹೇಳಿದ್ರೆ ನಾವು ಪುತಿನ್ ನಮ್ಮನ್ನು ಏನೂ ಮಾಡೋದಕ್ಕಾಗೋದಿಲ್ಲ. ಲಾಭ ಏನು ಸರ್ ಜೆಲೆನ್ಸ್ಕಿ ಅಂದ್ರೆ ಅದೇ ಉಕ್ರೇನ್ಗೆ ಏನ್ ಲಾಭ ನಾಟೋ ದೇಶಗಳ ಜೊತೆ ಸೇರ್ಕೊಳ್ಳೋದ್ರಿಂದ? ಅದು ಒಂದೇ ಒಂದು ಅದು ಏನೋ ಲಾಭ ಇರಲಿಲ್ಲ. ಆದ್ರೆ ಏನಾಯ್ತು ಅಂತ ನೋಡಿ, ಈ ಸೋವಿಯತ್ ಯೂನಿಯನ್ ಭಾಗವಾಗಿದ್ದಂತ ಲಾತ್ವಿಯಾ, ಲಿಥುವಾನಿಯಾ, ಎಸ್ತೋನಿಯಾ, ಮೊಲ್ದೋವಾ ಅವೆಲ್ಲ ನೆಟೋಕ್ ಸೇರ್ಕೊಂಡು ಆಮೇಲೆ ಆಯ್ತಾ ಸೋವಿಯತ್ ಛಿದ್ರ ಆದ್ಮೇಲೆ, ಮತ್ತೆ ಸೋವಿಯತ್ ಕ್ಯಾಂಪ್ ನಲ್ಲಿದ್ದಂತ ಹಂಗೇರಿ, ಚೆಕ್ ರಿಪಬ್ಲಿಕ್, ಸ್ಲೋವಾಕಿಯಾ, ಪೋಲೆಂಡ್, ರೊಮಾನಿಯಾ, ಬಲ್ಗೇರಿಯಾ ಎಲ್ಲವೂ ನೆಟೋಕ್ ಸೇರ್ಕೊಂಡು ಏನು ಅಂತ ಹೇಳಿದ್ರೆ ಅವುಗಳಿಗೊಂದು ಸೆಕ್ಯೂರಿಟಿ ಗ್ಯಾರಂಟಿ ಸಿಗ್ತದೆ. ಅಂದ್ರೆ ನ್ಯಾಟೋದ ಜೊತೆ ಸೇರಿದ್ರೆ ಒಂದು ಮಿಲಿಟರಿ ಹಾರ್ಡ್ವೇರ್ ಸಿಗ್ತದೆ, ಮತ್ತೆ ಯುರೋಪಿಯನ್ ಯೂನಿಯನ್ ಅಲ್ಲಿಗೆ ಪ್ರವೇಶ ಸಿಗ್ತದೆ. ಅದು ಪ್ರವೇಶ ಸಿಕ್ತು ಅಂತ ಹೇಳಿದ್ರೆ ಇಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತದೆ. ಇದೆಲ್ಲವನ್ನು ಅಂದ್ರೆ ರಷ್ಯಾ ಇಕನಾಮಿಕಲ್ ಅಂತ ಸ್ಟ್ರಾಂಗ್ ದೇಶ ಅಲ್ಲ. ಸೊ ಅಂದ್ರೆ ಇಕನಾಮಿಕಲಿ ರಷ್ಯಾಗಿಂತ ನಾವು ನ್ಯಾಟೋ ಜೊತೆ ಸೇರಿದ್ರೆ ಆಗ ಯುರೋಪಿಯನ್ ಯೂನಿಯನ್ ಸಹ ನಮ್ಮ ಜೊತೆಗೆ ಬಂದು ನಮ್ಮ ಇಕನಾಮಿಕ್ ಡೆವಲಪ್ಮೆಂಟ್ಸ್ಗೆ ಅನುಕೂಲ ಆಗ್ತದೆ. ಆಯ್ತಾ, ಇದು ನ್ಯಾಟೋಗೆ ಸೇರೋದ ಬೈ ಪ್ರಾಡಕ್ಟ್ ಅನ್ನೇ ಮುಖ್ಯವಾಗಿ ನೋಡಿಕೊಂಡು ಇದು ಯುಕ್ರೇನ್ ಸಹ ಆಕ್ಚುಲಿ ನ್ಯಾಟೋಗೆ ಸೇರೋದಕ್ಕೆ ಬಯಸ್ತು. ಆದ್ರೆ ಆ ಜೆಲೆನ್ಸ್ಕಿ ಏನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಆ ಹಾದಿಯಲ್ಲಿ ನಾವು ರಷ್ಯಾದ ವಿರೋಧವನ್ನ ಕಟ್ಕೊಳ್ತೀವಿ, ಅದಕ್ಕೆ ನಮ್ಮ ಸ್ವಾತಂತ್ರ್ಯವನ್ನೇ ಬಲಿ ಕೊಡಬೇಕಾಗಬಹುದು, ಸ್ವಾಯತ್ತತೆಯನ್ನೇ ಅನ್ನೋ ಒಂದು ವಿಷಯವನ್ನ ಜೆಲೆನ್ಸ್ಕಿ ಮರ್ತು ಬಿಟ್ರು. ಇಲ್ಲಿ ಒಂದು ಮಾತು ಪಾಕಿಸ್ತಾನದ ಪ್ರೆಸಿಡೆಂಟ್ ಅಯೂಬ್ ಖಾನ್ ಒಂದು ಮಾತು ಹೇಳಿದ್ರು ಬಹಳ ಹಿಂದೆ, ಎಲ್ಲಾ ದೇಶಗಳಿಗೂ ಪಾಠ ಅದು. ಅದೇನು ಅಂದ್ರೆ, ವಿ ಕ್ಯಾನ್ ಚೂಸ್ ಅವರ್ ಫ್ರೆಂಡ್ಸ್ ನಾಟ್ ಅವರ್ ನೈಬರ್ಸ್ ಅಂತ. ಅಂದ್ರೆ ನಮ್ಮ ಮಿತ್ರರನ್ನ ಬೇಕಾದಾಗ ಆಯ್ಕೆ ಮಾಡ್ಕೋಬಹುದು, ಬೇಡದೇ ಇದ್ದಾಗ ದೂರ ಇಡಬಹುದು ಮಿತ್ರರನ್ನ. ಆದ್ರೆ ನೆರೆಹೊರೆಯನ್ನ ಬದಲಾಯಿಸಕ್ಕಾಗ್ತದ? ಅದು ಪ್ರಕೃತಿ ನಮಗೆ ಕೊಟ್ಟಿರೋದು, ಬದಲಾಯಿಸಕ್ಕಾಗೋದಿಲ್ಲ. ರಷ್ಯಾ ನಮ್ಮ ನೈಬರ್, ಅದನ್ನ ನಾವು ಬದಲಾಯಿಸಕ್ಕಾಗೋದಿಲ್ಲ. ಅದಕ್ಕೆ ವಿರುದ್ಧವಾಗಿ ನಾವು ಎಂದೂ ನಡ್ಕೋಬಾರ್ದು. ಈಗ ನೀವು ಯೋಚನೆ ಮಾಡಿ, ಶ್ರೀಲಂಕಾ ಮತ್ತೆ ನೇಪಾಳ ಇಂಡಿಯಾ ವಿರುದ್ಧ ನಡೆದಾಗ, ಚೈನಾದ ಸೇರ್ಕೊಂಡಾಗ ನಾವು ಯಾವ ರೀತಿ ನೋಡ್ತೀವಿ ಇವೆರಡು ದೇಶಗಳನ್ನು? ಅವು ಎರಡರ ವಿರುದ್ಧ ಎಂತ ಕಟ್ಟುನಿಟ್ಟು ಕ್ರಮಗಳನ್ನ ನಾವು ತಗೋತೀವಿ. ಕಳೆದ ವರ್ಷ ನೀವು ನೋಡಿದಿರಲ್ಲ, ಎಕ್ಸಾಕ್ಟ್ಲಿ ಅದನ್ನೇ ಪುತಿನ್ ಉಕ್ರೇನ್ ಅಲ್ಲಿ ಮಾಡೋದಕ್ಕೆ ಹೋದದ್ದು. ಆಯ್ತಾ, ಆದ್ರೆ ಇದನ್ನ ಅರ್ಥ ಮಾಡ್ಕೊಂಡು ರಷ್ಯಾದ ಹಿತಾಸಕ್ತಿಗಳಿಗೆ ಒಂದ್ ಸ್ವಲ್ಪ ಬೆಲೆ ಕೊಟ್ಟು ಜೆಲೆನ್ಸ್ಕಿ ಒಂದು ರೀತಿಯ ನಾವು ನ್ಯಾಟೋಗೆ ಸೇರೋದಿಲ್ಲ, ನಾವು ನ್ಯಾಟೋ ಜೊತೆಲೂ ಸಂಬಂಧ ಅಂದ್ರೆ ಯುರೋಪಿಯನ್ ದೇಶಗಳ ಜೊತೆಲೂ ಸಂಬಂಧ ಇಟ್ಕೋತೀವಿ, ಅದಕ್ಕೆ ರಷ್ಯಾದ ಹಿತಾಸಕ್ತಿಗಳನ್ನ ಬಲಿ ಕೊಡೋದಿಲ್ಲ ಅಂತ ಒಂದು ಮಾತು ಹೇಳಿದ್ರೆ, ಮತ್ತೆ ಪುತಿನ್ ಮತ್ತೆ ಪುತಿನ್ ಅಷ್ಟೇ ಅಲ್ಲ, ಅವರ ಫಾರಿನ್ ಸೆಕ್ರೆಟರಿ ಸೆರ್ಗೆ ಲ್ಯಾವ್ರೋವ್ 101 ಬಾರಿ ಹೇಳಿದ್ದಾರೆ, ನಮಗೆ ಆಶ್ವಾಸನೆ ಕೊಡಿ, ಯುಕ್ರೇನ್ ನ್ಯಾಟೋಗೆ ಸೇರಿಸ್ಕೊಳ್ಳೋದಿಲ್ಲ ಅಂತ. ಹಾಗಂತ ಅಮೆರಿಕಾನ ಮತ್ತೆ ನ್ಯಾಟೋನ ಮತ್ತೆ ಕೇಳಿದ್ದಾರೆ. ಎಸ್, ನಿಮ್ಮ ಮಾತಿಗೆ ನಾವು ಬೆಲೆ ಕೊಡ್ತೀವಿ ಅಂತ ಒಂದು ಪದ ಬಂದಿದ್ರೆ ನ್ಯಾಟೋದಿಂದ ಈ ಮಟ್ಟಕ್ಕೆ ಪುತಿನ್ ಹೋಗ್ತಾ ಇರ್ಲಿಲ್ಲ. ಅದು ಬರ್ಲಿಲ್ವಲ್ಲ, ಅದು ಒಂದು ಕಾರಣ. ಮತ್ತೆ ಹೀಗೆ ಬಿಟ್ರೆ ಯುಕ್ರೇನ್ ನ್ಯಾಟೋಗೆ ಸೇರೇ ಬಿಡ್ತದೆ. ಸೆವಾಸ್ತೋಪೋಲ್ ಹಾರ್ಬರ್ ಅನ್ನ ನಾವು ಕಳ್ಕೊಳ್ತೀವಿ, ನಮ್ಮ ಬ್ಲಾಕ್ ಸಿ ಫ್ಲೀಟ್ಗೆ ನೆಲೆಯೇ ಇರೋದಿಲ್ಲ, ಮತ್ತೆ ನಮ್ಮ ಗಡಿಗೆ ಇದು ಎಂತದ್ದು ನ್ಯಾಟೋ ಫೋರ್ಸಸ್ ಬರ್ತವೆ. ಇದು ರಷ್ಯಾದಂತ ಯಾವುದೇ ಸ್ವಾಭಿಮಾನಿ ದೇಶ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇವನ್ ಕ್ಯೂಬಾದಲ್ಲಿ 62ನೇ ಇಸ್ವಿನಲ್ಲಿ ಅಮೆರಿಕದ ಪಕ್ಕದ ಕ್ಯೂಬಾದಲ್ಲಿ ಸೋವಿಯತ್ ಯೂನಿಯನ್ ಮಿಸೈಲ್ ಇಟ್ಟಾಗ ಅಮೆರಿಕ ಅದೆಂಥ ಉಗ್ರ ಪ್ರತಿಕ್ರಿಯೆ ತೋರಿಸ್ತು. ಸೋವಿಯತ್ ಯೂನಿಯನ್ ಮಿಸೈಲ್ ಗಂಡು ತೆಗೆಯೋ ತನಕ ಬಿಡ್ಲಿಲ್ಲ. ಅಮೆರಿಕ ತನ್ನ ಹಿತಾಸಕ್ತಿಗೆ, ತನ್ನ ರಕ್ಷಣೆ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸೋದಾದ್ರೆ ಅಷ್ಟೇ ಕಾಳಜಿ ತನ್ನ ರಕ್ಷಣೆ ಬಗ್ಗೆ ವಹಿಸುವಂತ ಒಂದು ಹಕ್ಕು ರಷ್ಯಾಗೆ ಇಲ್ಲವಾ? ರಷ್ಯಾದೊಂದು ಬನಾನಾ ರಿಪಬ್ಲಿಕ್ ಅಲ್ಲ, ನಿಕರಾಗುವ, ಹಾಂಡೋರಾಸ್, ಗ್ವಾಟೆಮಾಲಾ ಅಂತ ಸಣ್ಣ ದೇಶ ಅಲ್ಲ, ಜಗತ್ತಿನ ಒಂದು ಮಹತ್ವದ ದೇಶಗಳೆಲ್ಲ ಅದೊಂದು. ಇದನ್ನ ಜೋ ಬೈಡನ್ ಅರ್ಥ ಮಾಡ್ಕೊಳ್ಳಿಲ್ಲ, ಟ್ರಂಪ್ ಅರ್ಥ ಮಾಡ್ಕೊಂಡಿದ್ರು. ಹೀಗಾಗಿ 5 ವರ್ಷಗಳು ಯಾವುದೇ ತೊಂದರೆ ಆಗ್ಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಒಬಾಮಾ ಕಂಟಿನ್ಯೂ ಆಗಿದ್ರೆ, ಅಥವಾ ಆವಾಗಲೇ ಮತ್ತೆ ಈ ಡೆಮೊಕ್ರೆಟಿಕ್ ಗವರ್ಮೆಂಟ್ ಕಂಟಿನ್ಯೂ ಆಗಿದ್ರೆ, ಈ ಹಿಲರಿ ಕ್ಲಿಂಟನ್ ಇದು ಟ್ರಂಪ್ ಬರದೇ ಇದ್ರೆ ಈಗಿನ ಪರಿಸ್ಥಿತಿ 2015 ನಲ್ಲೇ ಕಾಣ್ತಾ ಇದ್ವಿ ನಾವು. ಆದ್ರೆ 5 ವರ್ಷ ಟ್ರಂಪ್ ಇದ್ದದ್ರಿಂದ ಇದನ್ನ ನಾವು 5 ವರ್ಷ ತಡವಾಗಿ ನಾವು ನೋಡ್ತಾ ಇದ್ದೀವಿ ಈ ಸಿಚುವೇಶನ್. ಆ ಮನುಷ್ಯ ಬಹಳ ವ್ಯಾವಹಾರಿಕವಾದಂತ ಮನುಷ್ಯ. ಹಿ ನ್ಯೂ ಹೌ ಟು ರೆಸ್ಪೆಕ್ಟ್ ಈಕ್ವಲ್ಸ್. ಸರ್, ಈಗ ಒಂದು ಪ್ರಶ್ನೆ ಅಂದ್ರೆ ಸಾಮಾನ್ಯ ಜನರಿಗೆ, ಈಗ ನಾವು ನ್ಯಾಟೋ ಅಂತ ಹೇಳ್ತಾ ಇರ್ತೀವಿ, ಏನಿದು ನ್ಯಾಟೋ? ಯಾಕೆ ರೂಪಿತ ಆಯ್ತು? ಯಾಕೆ ನಿರ್ಮಾಣ ಆಯ್ತು? ಯಾವ ದೇಶಗಳಿದೆ? ಸೊ ಏನ್ ಉದ್ದೇಶ, ಏನು ಇದ್ರದ್ದು, ಏನ್ ಪರಿಣಾಮ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಸಾಮಾನ್ಯ, ಎಷ್ಟೋ ಜನ ಅರ್ಥ ಆಗ್ತಾ ಇರಲ್ಲ, ಎಷ್ಟೇ ಓದ್ಕೊಂಡ್ರು ಕೂಡ ಅರ್ಥ ಆಗ್ತಾ ಇರಲ್ಲ. ಸೊ ಸಾಮಾನ್ಯ ಜನರ ಭಾಷೆಗೆ ಅರ್ಥ ಆಗೋ ತರ ಹೇಳೋದಾದ್ರೆ ಏನ್ ಸರ್ ನ್ಯಾಟೋ ಅಂದ್ರೆ? ನ್ಯಾಟೋ ಅಂದ್ರೆ ಅದು ಲಾಂಗ್ ಫಾರ್ಮ್, ಅದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್.
ಇದು ಅಸ್ತಿತ್ವಕ್ಕೆ ಬಂದದ್ದು 1949 ಅಂದ್ರೆ 1949. ಯಾಕಾಗಿ ಬಂತು ಅಂತ ಹೇಳಿದ್ರೆ ನೋಡಿ, ನಿಮ್ಗೆಲ್ಲ ಗೊತ್ತ, ಪಾಠದಲ್ಲೂ ಬಹುಶಃ ಎಲ್ಲರೂ ಓದಿರ್ತಾರೆ. ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಅಮೆರಿಕ, ಸೋವಿಯತ್ ಯೂನಿಯನ್, ಬ್ರಿಟನ್ ಎಲ್ಲ ಒಟ್ಟುಗೂಡಿದ್ವು ಜರ್ಮನಿ ಮತ್ತೆ ಜಪಾನ್, ಇಟಲಿ ವಿರುದ್ಧ ಅಲ್ವಾ. ಆದ್ರೆ ಯುದ್ಧ ಮುಗಿದದ್ದೇ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ನಡುವಿನ ಆ ಒಂದು ವಾರ್ ಟೈಮ್ ಅಲಯನ್ಸ್ ಇದೆಯಲ್ಲ, ಅದಟ್ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್, ಅದು ಕೊಲ್ಯಾಪ್ಸ್ ಆಗಿ ಅವೆರಡು ಮತ್ತೆ ಉಗ್ರ ವಿರೋಧಿಗಳಾಗೋದು. ಆಯ್ತಾ. ಆವಾಗ ಈ ಒಂದು ಪಶ್ಚಿಮ ಯುರೋಪ್ ನಲ್ಲಿ ಅಮೆರಿಕ ತನ್ನ ಸೇನೆಯನ್ನು ಇಡೋದಕ್ಕೆ ನೋಡಿತು, ಪೂರ್ವ ಯುರೋಪ್ ನಲ್ಲಿ ಸೋವಿಯತ್ ಯೂನಿಯನ್ ತನ್ನ ಸೇನೆಯನ್ನು ಇಡಿತು. ಆಯ್ತಾ. ಅಷ್ಟಲ್ಲದೆ ಇದರಲ್ಲಿ ಎಂತದ್ದು, ಈಗ ಪೋಲ್ಯಾಂಡ್, ಜೆಕೋಸ್ಲೋವೇಕಿಯಾ, ಹಂಗೇರಿ ಅವೆಲ್ಲವೂ ಸಹ ಸೋವಿಯತ್ ಸ್ಯಾಟಲೈಟ್ ಆಗೋದು, ಕಮ್ಯುನಿಸ್ಟ್ ಗವರ್ನಮೆಂಟ್ ಆಗೋದು. ಅದ್ರ ಜೊತೆಯಲ್ಲಿ ಸೋವಿಯತ್ ಯೂನಿಯನ್ ಏನ್ ಮಾಡ್ತು ಅಂದ್ರೆ 1946-47 ನಲ್ಲಿ ಗ್ರೀಸ್ ಮತ್ತು ಟರ್ಕಿನಲ್ಲಿಯೂ ಸಹ ಕಮ್ಯುನಿಸ್ಟ್ ಕ್ರಾಂತಿಗಳನ್ನ ನಡೆಸಿ ತನ್ನ ಪರವಾದ ಸರ್ಕಾರಗಳನ್ನ ಸ್ಥಾಪಿಸಬೇಕು ಅಂತ ಸೋವಿಯತ್ ಯೂನಿಯನ್ ಹಂಚಿಕೆಯನ್ನು ಹೂಡಿತು. ಹೀಗಾಗಿ ಆ ಎರಡೂ ದೇಶಗಳಲ್ಲಿ ಸರ್ಕಾರಿ ವಿರೋಧಿ ಕ್ರಾಂತಿಗಳು ಶುರುವಾದವು. ಆವಾಗ ಅಮೆರಿಕದ ಪ್ರೆಸಿಡೆಂಟ್ ಹ್ಯಾರಿ ಟ್ರೂಮನ್ ಎಚ್ಚೆತ್ತುಕೊಂಡ್ರು. ಏನು ಅಂದ್ರೆ, ಗ್ರೀಕ್ ಮತ್ತೆ ಟರ್ಕಿ, ನೀವು ಅದನ್ನ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತದೆ, ಅವೆರಡು ಅದ್ರ ಮೂಲಕನೇ ಏಜಿಯನ್ ಸಿಗೆ, ಅನಂತರ ಮೆಡಿಟರೇನಿಯನ್ ಸಿಗೆ ಮಾರ್ಗ ಇದೆ, ಬ್ಲಾಕ್ ಸಿ ಇಂದ. ಗ್ರೀಸ್ ಮತ್ತೆ ಟರ್ಕಿ ಸಹ ಸೋವಿಯತ್ ಕ್ಯಾಂಪ್ಗೆ ಸೇರ್ಕೊಂಡ್ರೆ ಆಗ ಸೋವಿಯತ್ ನೇವಿ ಮೆಡಿಟರೇನಿಯನ್ ಸಮುದ್ರ ತನಕ ಬಂದ್ಬಿಡ್ತದೆ. ಆಗ ಬಂದ್ರೆ ತನ್ನ ಹಿತಾಸಕ್ತಿಗೆ ಅನಾನುಕೂಲ ಆಗ್ತದೆ, ಮತ್ತದು ಯುರೋಪಿನ ಕಂಟ್ರಿಗಳ ಒಂದು ಸೆಕ್ಯೂರಿಟಿಗೆ ಸೋವಿಯತ್ ಯೂನಿಯನ್ ಅಪಾಯ ಒಡ್ಬೋದು ಅಂತ ಹೇಳಿ ಅಮೆರಿಕ ಏನ್ ಮಾಡ್ತು ಅಂದ್ರೆ, ಹ್ಯಾರಿ ಟ್ರೂಮನ್, ಅದು ಎಕ್ಸಾಕ್ಟ್ ಡೇಟ್ ನಿಮಗೆ ಬೇಕಾದ್ರೆ 11th March 1947 ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಮೆರಿಕನ್ ಕಾಂಗ್ರೆಸ್ ನಲ್ಲಿ. ಏನಂತಂದ್ರೆ, ಐ ಬಿಲೀವ್ ದಟ್ ಇಟ್ ಶಲ್ ಬಿ ದಿ ಪಾಲಿಸಿ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಟು ಸಪೋರ್ಟ್ ಫ್ರೀ ಪೀಪಲ್ ಹೂ ಆರ್ ರೆಸಿಸ್ಟಿಂಗ್ ಅಟೆಂಪ್ಟೆಡ್ ಸಬ್ಜುಗೇಷನ್ armed attempted subjugation by external agencies or armed minorities ಅಂತ. ಅಂದ್ರೆ ವಿದೇಶಿ ಶಕ್ತಿಗಳಿಂದ ಅಥವಾ ಸ್ವದೇಶಿ ಅಲ್ಪಸಂಖ್ಯಾತ ಒಂದು ಸೈನಿಕ ಶಕ್ತಿಗಳಿಂದ ಯಾವುದೇ ಸರ್ಕಾರಗಳು ತೊಂದರೆ ಅನುಭವಿಸ್ತಾ ಇದ್ರೆ ಡೆಮೊಕ್ರೆಟಿಕ್ ಸರ್ಕಾರಗಳು ಅವ್ರಿಗೆ ಸಪೋರ್ಟ್ ಮಾಡೋದು ಅಮೆರಿಕದ ನೀತಿ ಅಂತ ಹೇಳಿ ಗ್ರೀಸ್ ಮತ್ತೆ ಟರ್ಕಿಗೆ ಅಮೆರಿಕ ಮಿಲಿಟರಿ ಸಪ್ಲೈ ಮಾಡುತ್ತದೆ. ಆ ಸಪ್ಲೈಯನ್ನು ಉಪಯೋಗಿಸ್ಕೊಂಡು ಗ್ರೀಕ್ ಮತ್ತೆ ಟರ್ಕಿಶ್ ಸರ್ಕಾರಗಳು ಕಮ್ಯುನಿಸ್ಟ್ ಕ್ರಾಂತಿಯನ್ನ ಅಡಗಿಸ್ಬಿಡ್ತವೆ. ಆಗ ಟ್ರೂಮನ್ ಯೋಚನೆ ಮಾಡ್ತಾರೆ, ಇಲ್ಲಿ ಮಾತ್ರ ಆದ್ರೆ ಆಗದು, ಇನ್ನು ಮುಂದೇನೂ ಸಹ ಸೋವಿಯತ್ ಯೂನಿಯನ್ ಇಂದ ಯಾವ್ದಾದ್ರು ತೊಂದರೆ ಬಂದ್ರೆ ಒಂದು ಕಾಂಪ್ರಹೆನ್ಸಿವ್ ಸೆಕ್ಯೂರಿಟಿ ಪ್ಲಾನ್ ನಮಗ್ ಬೇಕು ಅಂದ್ಕೊಂಡು ಕೆನಡಾ ಮತ್ತೆ ಕೆಲವು ಯುರೋಪಿಯನ್ ದೇಶಗಳನ್ನ ಒಟ್ಟುಗೂಡಿಸಿ 4th April 1949 ನಲ್ಲಿ ಈ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂದ್ರೆ ಉತ್ತರ ಅಟ್ಲಾಂಟಿಕ್ ಕೌಲು ಕೂಟ ಅಂತ, ಸೇನಾ ಕೂಟ ಅನ್ನೋದನ್ನ ಸ್ಥಾಪಿಸ್ತಾರೆ. ಅದ್ರ ಉದ್ದೇಶ ಏನು ಅಂದ್ರೆ, ಯಾವುದೇ ಒಂದು ಯುರೋಪಿಯನ್ ಅಥವಾ ಅಮೆರಿಕ ಕೆನಡಾದ ಮೇಲೆ ಸೋವಿಯತ್ ಯೂನಿಯನ್ ಅಟ್ಯಾಕ್ ಮಾಡಿದ್ರೆ, ಒಂದು ದೇಶದ ಮೇಲೆ ಅಟ್ಯಾಕ್ ಮಾಡಿದ್ರೆ ಇಡೀ ನ್ಯಾಟೋದ ಎಲ್ಲಾ ದೇಶಗಳು, ಆ ಸೇನಾಕೂಟದ ಎಲ್ಲಾ ದೇಶಗಳು ತಮ್ಮ ಮೇಲೆ ನಡೆದ ಆಕ್ರಮಣ ಅಂತ ಭಾವಿಸಿ ಎಲ್ಲವೂ ಒಟ್ಟಾಗಿ ಪ್ರತಿ ಕಾರ್ಯಾಚರಣೆ ರೂಪಿಸ್ತವೆ ಅಂತ. ಇದು ಸೋವಿಯತ್ ಯೂನಿಯನ್ ಅನ್ನ ದೂರದಲ್ಲಿಡೋದಕ್ಕೆ, ಯುರೋಪ್ನಿಂದ ದೂರದಲ್ಲಿಡೋದಕ್ಕೆ ಇದು ಅಮೆರಿಕ ಮತ್ತು ಅದರ ಯುರೋಪಿಯನ್ ಮಿತ್ರರು ಬ್ರಿಟನ್, ಫ್ರಾನ್ಸ್, ಸ್ಪೇನ್, ಇಟಲಿ, ಜರ್ಮನಿ, ವೆಸ್ಟ್ ಜರ್ಮನಿ, ನೆದರ್ಲ್ಯಾಂಡ್, ಡೆನ್ಮಾರ್ಕ್, ನಾರ್ವೆ, ಬೆಲ್ಜಿಯಂ, ಲಕ್ಸೆಂಬರ್ಗ್ ಮತ್ತೆ ನೆದರ್ಲ್ಯಾಂಡ್ ಇವು ಮಾಡ್ಕೊಂಡಂತ ಒಕ್ಕೂಟ. ಆಯ್ತಾ. ಈಗ ಅದಕ್ಕೆ ವಿರುದ್ಧವಾಗಿ 6 ವರ್ಷಗಳ ನಂತರ ಸೋವಿಯತ್ ಯೂನಿಯನ್ ತನ್ನ ಪರವಾದ ದೇಶಗಳನ್ನ ಸೇರಿಸಿಕೊಂಡು ವಾರ್ಸಾ ಪ್ಯಾಕ್ಟ್ ಅನ್ನ, ಸೇನಾಕೂಟವನ್ನ ಇದು ಮಾಡ್ತು. ಅಂದ್ರೆ ಅಮೆರಿಕದ ಪರವಾಗಿ ಅದು ನ್ಯಾಟೋ, ಸೋವಿಯತ್ ಯೂನಿಯನ್ ಪರವಾಗಿ ವಾರ್ಸಾ ಪ್ಯಾಕ್ಟ್, ಎರಡರ ನಡುವಿನ ಒಂದು ಇದು ಆರ್ಮ್ಸ್ ರೇಸ್ ಶುರುವಾಯ್ತಲ್ಲ. ಅಂದ್ರೆ ಶಸ್ತ್ರ ಏನ್ ಹೇಳ್ತಾರೆ ಅದಕ್ಕೆ, ಆರ್ಮ್ಸ್ ರೇಸ್ಗೆ ಶಸ್ತ್ರಾಸ್ತ್ರ ಪೈಪೋಟಿ, ಅದೇ ಆಕ್ಚುಲಿ ಶೀತಲ ಸಮರ ಅನ್ನೋದು. ಆಯ್ತಾ. ಆದ್ರೆ 1991 ನಲ್ಲಿ ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆದಾಗ ವಾರ್ಸಾ ಪ್ಯಾಕ್ಟ್ ಸಹ ಕೊಲ್ಯಾಪ್ಸ್ ಆಯ್ತು. ಆದ್ರೆ ನ್ಯಾಟೋ ಅದು ಬಂದ್ ಆಗ್ಬೇಕಾಗಿತ್ತು. ಆದ್ರೆ ಅಮೆರಿಕ ನ್ಯಾಟೋನ ಕ್ಲೋಸ್ ಮಾಡಲಿಲ್ಲ. ಸೋವಿಯತ್ ಯೂನಿಯನ್ ವಿರುದ್ಧವಾಗಿ ಸ್ಥಾಪನೆಯಾದಂತ ಸೇನಾಕೂಟವಾದ ನ್ಯಾಟೋ ಸೋವಿಯತ್ ಯೂನಿಯನ್ ಅಸ್ತಂಗತ ಆದ್ಮೇಲೂ ಅದು ಬಂದ್ ಆಗ್ಬೇಕಾಗಿತ್ತಲ್ಲ, ಮುಂದುವರಿ ಅಗತ್ಯ ಇರ್ಲಿಲ್ಲ ಅಲ್ವಾ. ಆದ್ರೆ ಅಮೆರಿಕ ನ್ಯಾಟೋವನ್ನ ಇದು ಮಾಡ್ಲಿಲ್ಲ, ಡಿಸ್ಬ್ಯಾಂಡ್ ಮಾಡ್ಲಿಲ್ಲ. ಬದಲಾಗಿ ನಾವು ಇಸ್ಲಾಮಿಕ್ ಫಂಡಮೆಂಟಲಿಸಂ ವಿರುದ್ಧ ಹೋರಾಡ್ತೀವಿ, ಇರಾಕ್ ನಲ್ಲಿ, ಕುವೈತ್ ನಲ್ಲಿ, ಅಲ್ಲಿ ಇಲ್ಲಿ ಅಂದ್ಕೊಂಡು ನ್ಯಾಟೋದ ಒಂದು ಏರಿಯಾ ಆಫ್ ಆಕ್ಷನ್ ಅನ್ನ ಅಮೆರಿಕ ವೆಸ್ಟ್ ಏಷ್ಯಾಗೂ ಮುಂದುವರಿಸ್ಬಿಡ್ತು. ಅಂದ್ರೆ ನ್ಯಾಟೋ ಕಂಟಿನ್ಯೂ ಟು ಎಕ್ಸಿಸ್ಟ್ ಈವನ್ ಆಫ್ಟರ್ ದ ಡಿಮೈಸ್ ಆಫ್ ಸೋವಿಯತ್ ಯೂನಿಯನ್. ಆಯ್ತಾ. ಅದಷ್ಟೇ ಅಲ್ಲ, ಒಂದು ಕಾಲದಲ್ಲಿ ಸೋವಿಯತ್ ಯೂನಿಯನ್ ನ ಮಿತ್ರ ದೇಶಗಳಾಗಿದ್ದ ಪೋಲೆಂಡ್, ಹಂಗೇರಿ ಅದನ್ನೆಲ್ಲ ನ್ಯಾಟೋ ತನ್ನೊಳಗೆ ಸೇರಿಸ್ಕೊತಾ ಹೋಯ್ತು.
ಆಯ್ತಾ. ಆವಾಗ ಅಂದ್ರೆ ಒಂದು ಕಾಲದಲ್ಲಿ ಸೋವಿಯತ್ ಯೂನಿಯನ್ ವಿರುದ್ಧವಾಗಿದ್ದಂತ ನ್ಯಾಟೋ ಈಗ ರಷ್ಯಾ ವಿರುದ್ಧವಾಗಿ ಮುಂದುವರಿತು. ಈಗ ನಾನು ಸರಳವಾಗಿ ಹೇಳಿದ್ದೀನಿ ಅಲ್ವಾ, ನ್ಯಾಟೋದಿಂದ ಎಕ್ಸಾಕ್ಟ್ಲಿ ಸರ್, ನಿಜ ನಿಜ ಸರಳವಾಗಿ ನಾನು ಕನ್ಫ್ಯೂಷನ್ಸ್ ಅಂತೂ ಇತ್ತು, ಇವತ್ತು ನನಗೂ ಒಂದಷ್ಟು ಕ್ಲಾರಿಫಿಕೇಶನ್ಸ್ ಇತ್ತು ಹೇಗೆ ಶುರುವಾಗಿದ್ದು ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈಗ ನಾವು ಮೊದಲ ಮಹಾಯುದ್ಧದ ಸನ್ನಿವೇಶವನ್ನ ಓದ್ಕೊಂಡಿದ್ದೀವಿ, ಎರಡನೇ ಮಹಾಯುದ್ಧದ ಸನ್ನಿವೇಶ ಓದ್ಕೊಂಡಿದ್ದೀವಿ, ನೀವಂತೂ ಬಹಳ ವಿಶ್ಲೇಷಣೆ ಮಾಡಿದ್ದೀರಿ. ಆದ್ರೆ ಮೂರನೇ ಮಹಾಯುದ್ಧ ನಡಿಬಹುದು ಅನ್ನೋ ಒಂದಷ್ಟು ವಿಶ್ಲೇಷಣೆಗಳಂತೂ ಇದ್ದೇ ಇತ್ತು. ಯಾಕಂತಂದ್ರೆ ಬೇರೆ ಬೇರೆ ದೇಶಗಳು ಅವರು ಮಾಡ್ಕೊಳ್ತಾ ಇರುವಂತಹ ಅಣ್ವಸ್ತ್ರಗಳ ಸಂಗ್ರಹ ಆಗಿರಬಹುದು, ಹೊಸ ಹೊಸ ಪ್ರಯೋಗಗಳಾಗಿರಬಹುದು, ಹೀಗೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಎಲ್ಲ ದೇಶಗಳು ಕೂಡ ಯುದ್ಧಕ್ಕೆ ಸಿದ್ಧರಾಗಿನೇ ಇದಾವೆ ಪ್ರತಿ ಸಂದರ್ಭದಲ್ಲೂ ಅಂತ ಹೇಳಬಹುದಾ ಸರ್? ಆಕ್ಚುಲಿ ಈ ಅಣ್ವಸ್ತ್ರಗಳ ಒಂದು ಸಂಗ್ರಹ ಇದೆಯಲ್ಲ, ಅದನ್ನ ಮೂರನೇ ಮಹಾಯುದ್ಧಕ್ಕೆ ಪೀಠಿಕೆ ಅಂತ ತಗೊಳ್ಬಾರದು. ಇನ್ಫ್ಯಾಕ್ಟ್ ಅದ್ ಏನು ಅಂತ ಹೇಳಿದ್ರೆ, ಒಂದು ಅನಾಲಿಸ್ಟ್ ಮತ್ತೆ ಲೀಡರ್ಸೇ ಅದನ್ನ ಬಣ್ಣಿಸಿದ ರೀತಿ, ಅದು MAD ಮ್ಯಾಡ್. MAD ಅಂದ್ರೆ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ಅಂದ್ರೆ ಅಣ್ವಸ್ತ್ರ ಯುದ್ಧ ಆದ್ರೆ ಅದನ್ನ ಯಾರೂ ಗೆಲ್ಲೋಕ್ ಸಾಧ್ಯ ಇಲ್ಲ. ಅಂದ್ರೆ ಡಿಸ್ಟ್ರಕ್ಷನ್ ಇದೆಯಲ್ಲ, ಅದು ಮ್ಯೂಚುವಲಿ ಅಶ್ಯೂರ್ಡ್, ಅಂದ್ರೆ ಎರಡೂ ಕಡೆ ಸಂಪೂರ್ಣವಾಗಿ ನಾಶ ಆಗೋದು ನಿಶ್ಚಿತ. ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ಹೀಗಾಗಿ ನ್ಯೂಕ್ಲಿಯರ್ ಯುದ್ಧವನ್ನ ಗೆಲ್ಲೋದಕ್ಕೆ ಯಾರಿಂದಲೂ ಆಗಲ್ಲ ಅಂದಾಗ ಅವ್ರೇನ್ ನ್ಯೂಕ್ಲಿಯರ್ ಯೂನಿಯನ್ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಇಟ್ಕೊಂಡದ್ದು ಅಂತ ಹೇಳಿದ್ರೆ ಒಂದು ಡಿಟರೆನ್ಸ್ ಆಗಿ. ಡಿಟರೆನ್ಸ್ ಅಂತ ಹೇಳಿದ್ರೆ ನಮ್ಮಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಇದ್ರೆ ನಮ್ಮ ವೈರಿ ನಮ್ಮನ್ನ ಅಟ್ಯಾಕ್ ಮಾಡೋದಿಲ್ಲ, ಇಷ್ಟೇ. ನ್ಯೂಕ್ಲಿಯರ್ ವೆಪನ್ಸ್ ನ ಒಂದು ಉದ್ದೇಶ ಸೀಮಿತ ಆಗೋಗ್ಬಿಡ್ತು. ನಾವು ನಮ್ಮಲ್ಲಿ ಹೆಚ್ಚು ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಂಡಷ್ಟು ನಮ್ ವಿರೋಧಿ ನಮ್ ವಿರುದ್ಧ ಅಟ್ಯಾಕ್ ಮಾಡೋದಿಲ್ಲ ಇದೆ, ಆಯ್ತಾ. ಹೀಗಾಗಿ ಏನಾಗಿದೆ, ನ್ಯೂಕ್ಲಿಯರ್ ವೆಪನ್ಸ್ ನ ಸೇರ್ಸಕ್ ಹೋದದ್ದು ಯುದ್ಧ ಮಾಡೋದಕ್ಕಲ್ಲ, ನಮ್ಮ ವಿರೋಧಿ ನಮ್ ವಿರುದ್ಧ ಯುದ್ಧಕ್ಕೆ ಬರದೇ ಇರ್ಲಿ ಅಂತ ತಡೆಯೋದಕ್ಕೋಸ್ಕರ. ಅದೊಂದು ಡಿಟರೆಂಟ್ ಫ್ಯಾಕ್ಟರ್ ಅದು, ಆಯ್ತಾ. ಇದು ಆದ್ರೆ ಏನಾಯ್ತು ಆಕ್ಚುಲಿ, ಈಗ ಮೂರನೇ ಮಹಾಯುದ್ಧದ ವಿಷಯದ ಬಗ್ಗೆ ಮಾತಾಡ್ತಾರೆ. ನಾನು 2-3 ತಿಂಗಳಿಂದ ಒಂದು ವಿಸ್ತಾರವಾದಂತ ಒಂದು ಲೇಖನವನ್ನ ಬರೆದಿದ್ದೆ, ತುಷಾರ ಮ್ಯಾಗಝಿನ್ ಅದು ಬಂದಿತ್ತು. ಆದ್ರೆ ಆ ಯುದ್ಧ ಬಹುಶಃ ನಡೆಯೋದು ಪೆಸಿಫಿಕ್ ಓಷನ್ ನಲ್ಲಿ, ಯುರೋಪ್ ನಲ್ಲಿ ಅಲ್ಲ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ನೋಡಿ, ಈಗ ಯುಕ್ರೇನ್ ಪರವಾಗಿನೇ ಅದು ಯುದ್ಧ ಮಾಡೋದಕ್ಕೆ, ರಷ್ಯಾ ವಿರುದ್ಧ ಯುದ್ಧ ಮಾಡೋದಕ್ಕೆ ಅಮೆರಿಕ ಅಥವಾ ನ್ಯಾಟೋ ತಯಾರಾಗಿದ್ರೆ ಆಯ್ತಾ, ಇಷ್ಟೊತ್ತಿಗೆ ಅದು ಶುರುವಾಗಿರ್ಬೇಕಾಗಿತ್ತು, ಆಯ್ತಾ. ಯುಕ್ರೇನ್ ಪರವಾಗಿ ತುಂಬಾ ಮಾತಾಡಿ ಅದನ್ನ ರಷ್ಯಾ ವಿರುದ್ಧ ಚೂ ಬಿಟ್ಟು ಪೂತಿನ್ರನ್ನ ಕೆರಳಿಸಿ ಎಲ್ಲ ಮಾತಾಡದಂತ ಜೋ ಬೈಡನ್, ಆಂಟನಿ ಬ್ಲಿಂಕನ್, ಮತ್ತೆ ಇನ್ನು ಮುಖ್ಯವಾಗಿ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಬೋರಿಸ್ ಜಾನ್ಸನ್, ಇವರೆಲ್ಲರೂ ಈಗ ಏನಾಗಿದ್ದಾರೆ, ನಾವು ನಮ್ಮ ಸೇನೆಯನ್ನ ಕಳಿಸೋದಿಲ್ಲ, ಬರೀ ಮಿಲಿಟರಿ ಹಾರ್ಡ್ವೇರ್ ಮಾತ್ರ ಕೊಡ್ತೀವಿ ಅಂತ. ಎಷ್ಟೇ ಮಿಲಿಟರಿ ಹಾರ್ಡ್ವೇರ್ ಯುಕ್ರೇನ್ ತಲುಪಿದ್ರು ರಷ್ಯಾ ಅದನ್ನೆಲ್ಲ ನಾಶ ಮಾಡ್ತದೆ, ಆಯ್ತಾ. ಹೀಗಾಗಿ ಆಕ್ಚುಲ್ ನ್ಯಾಟೋ ಫೋರ್ಸಸ್ ಬಂದು ಫೈಟ್ ಮಾಡಿದ್ರಷ್ಟೇ ಈ ಯುದ್ಧ ಮುಂದುವರಿತದೆ. ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ಚೆರ್ನೋಬಿಲ್ ತಲುಪಿತ್ತು ರಷ್ಯನ್ ಸೇನೆ. ಈಗ ಬೆಳಗಿನ ನ್ಯೂಸ್ ಪ್ರಕಾರ ಕಿಯೇವ್ ಹತ್ತತ್ರಕ್ಕೆ ಬಂದಿದೆ ಅಂತ. ಒಂದು ಸಲ ಕಿಯೇವನ್ನ ರಷ್ಯನ್ ಫೋರ್ಸಸ್ ಆಕ್ಯುಪೈ ಮಾಡ್ಕೊಂಡ್ರೆ ನನ್ನ ಅಭಿಪ್ರಾಯದಲ್ಲಿ ಅವರು ಯುಕ್ರೇನ್ ಬಂತ ನ್ಯೂಸ್ ಬಂತ ಅದು. ಓಕೆ, ಅಲ್ಲ ನಿನ್ನೆ ರಾತ್ರಿ ವಶಪಡಿಸ್ಕೊಂಡಿದ್ದಾರೆ. ಈಗ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬರುತ್ತೆ. ಈಗ ಅಧ್ಯಕ್ಷರು ಏನ್ ಮಾಡ್ತಾರೆ, ಮುಂದಿನ ಕ್ರಮ ಹೆಂಗೆ, ಇನ್ನು ದೇಶ ಬಿಟ್ಟು ಹೋಗ್ತಾರ ಅಫ್ಘಾನಿಸ್ತಾನದ ಅಧ್ಯಕ್ಷರ ತರ. ಸೊ ಇಂತಹ ಚರ್ಚೆಗಳು ಬರ್ತಾ ಇದೆ ಈಗ. ಸೊ ಏನಾಗತ್ತೆ ಸರ್ ವಾಟ್ ನೆಕ್ಸ್ಟ್ ಅಂತ? ಆಕ್ಚುಲಿ ಜೆಲೆನ್ಸ್ಗೆ ಇನ್ನು ಅಲ್ಲಿ ಅದು ರಷ್ಯನ್ಸ್ ಅವಕಾಶ ಕೊಟ್ಟರು ಸಹ ಜೆಲೆನ್ಸ್ಕಿಯಲ್ಲಿ ಏನಾದ್ರೂ ಒಂದು ಸ್ವಾಭಿಮಾನ ಉಳಿದಿದ್ರೆ ಆತ ಅಲ್ಲಿ ಇರೋದಿಲ್ಲ. ಅಂದ್ರೆ ಹಿಂದೆ ಸೋವಿಯತ್ ಪರವಾದ ಯಾನುಕೋವಿಚ್ ಅವರನ್ನ ಹೇಗೆ ದೇಶದಿಂದ ಓಡಿಸಿದ್ರೋ ಹಾಗೆ ಓಡುವಂತ ಸ್ಥಿತಿ ಈಗ ವೊಲೋದಿಮಿರ್ ಜೆಲೆನ್ಸ್ಕಿಗೆ ಬಂದಿದೆ. ಅದರ ಅರ್ಥ ಯುಕ್ರೇನ್ ಅನ್ನ ಪುತಿನ್ ರಷ್ಯಾಗೆ ಸೇರಿಸ್ಕೊಂಡ್ ಬಿಡ್ತಾರೆ ಅಂತಲಲ್ಲ. ಅದು ಪುತಿನ್ ಬಹಳ ಡೇರ್ಡೆವಿಲ್ ಅಷ್ಟೇ ಅಲ್ಲ, ವಿವೇಕಿ ಆತ. ಈಗ ಯುಕ್ರೇನ್ ಅನ್ನ ಸೇರಿಸ್ಕೊಂಡ್ರೆ ರಷ್ಯಾ ಒಂದು ರೀತಿಯ ಆಕ್ರಮಣಶೀಲ, ವಿಸ್ತಾರವಾದಿ, ಎಕ್ಸ್ಪ್ಯಾನ್ಷನಿಸ್ಟ್, ಲ್ಯಾಂಡ್ ಹಂಗ್ರಿ ಇದೆ ಅದಕ್ಕೆ ಅನ್ನೋ ಅಭಿಪ್ರಾಯ ಬರ್ತದೆ. ಅದಕ್ಕೆ ಪುತಿನ್ ಮಾಡೋದು ರಷ್ಯನ್ ಪರವಾದ ಒಂದು ಸರ್ಕಾರವನ್ನ ಕಿಯೇವ್ನಲ್ಲಿ ಸ್ಥಾಪಿಸ್ತಾರೆ, ಆಯ್ತಾ. ಇನ್ಫ್ಯಾಕ್ಟ್ ನಿಮ್ಗೆ ನಾವು ಬರೀ ವೆಸ್ಟರ್ನ್ ಮೀಡಿಯಾವನ್ನೇ ನೋಡೋದ್ರಿಂದ ನಮಗೆ ಇಡೀ ಯುಕ್ರೇನ್ ರಷ್ಯಾ ವಿರುದ್ಧ ಆಗಿದೆ ಅನ್ನೋ ಒಂದು ಅಭಿಪ್ರಾಯ ಬರ್ತದೆ. ಅದು ಸುಳ್ಳು. ಅದು
ರಷ್ಯಾ ಪರವಾದ ಜನ ಮತ್ತೆ ನಾಯಕರು ಯುಕ್ರೇನ್ ನಲ್ಲಿ ಬಹಳಷ್ಟಿದ್ದಾರೆ, ಆಯ್ತಾ. ಹೀಗಾಗಿ ಅವರನ್ನ ಒಟ್ಟುಗೂಡಿಸಿ ಪುತಿನ್ ರಷ್ಯಾ ಪರವಾದ ಅಂತ ಒಂದು ಸರ್ಕಾರವನ್ನ, ಬೆಲರೂಸ್ ಅಲ್ಲಿ ಏನ್ ಮಾಡಿದ್ರು ಅಲೆಕ್ಸಾಂಡರ್ ಲುಕಶೆಂಕೋನ ಅದು ಸದೃಢವಾಗಿ ನಿಲ್ಲಿಸಿದ್ರಲ್ಲ, ಅದೇ ಕೆಲಸವನ್ನ ಯುಕ್ರೇನ್ ನಲ್ಲಿ ಪುತಿನ್ ಮಾಡ್ತಾರೆ. ಆಗ ಮಾಡಿದಾಗ ಅದು ಯುಕ್ರೇನ್ ಹೊಸ ಸರ್ಕಾರ, ನಾವು ನ್ಯಾಟೋಗೆ ಸೇರೋದಿಲ್ಲ, ನಾವು ರಷ್ಯಾ ಜೊತೆ ನಾವೊಂದು ಸ್ನೇಹ ಮತ್ತು ಸೌಹಾರ್ದತೆ ಒಪ್ಪಂದ ಮಾಡ್ಕೋತೀವಿ, ಅಥವಾ ಡಿಫೆನ್ಸ್ ಟ್ರೀಟಿ ಮಾಡ್ಕೋತೀವಿ, ಅದ್ರ ಪ್ರಕಾರ ರಷ್ಯಾ ವಿರುದ್ಧ ನಾವು ಎಂದೂ ಹೋಗಲ್ಲ ಅಂತ ಡಿಕ್ಲೇರ್ ಮಾಡಿಬಿಟ್ರೆ ನ್ಯಾಟೋಗಾಗ್ಲಿ ಬೈಡನ್ಗಾಗ್ಲಿ ಇನ್ಯಾರಿಗಾಗ್ಲಿ ಮಾತಾಡೋದಕ್ಕೆ ಏನ್ ಉಳಿದಿರ್ತದೆ? ಅದೇ ದಿಕ್ಕಿನಲ್ಲಿ ಹೋಗ್ತಾ ಇರೋದು. ಈಗ ಏನಾಗಿದೆ, ಈಗ ಇದು ನ್ಯಾಟೋ ಏನಾದ್ರು ಯುಕ್ರೇನ್ ಪರವಾಗಿ ಜೆಲೆನ್ಸ್ಕಿ ಪರವಾಗಿ ಹಿಂದೆ ಮಾತಾಡದಷ್ಟೇ ಅಥವಾ ಮಾತಿಗೆ ಒಂದು ಒಂದು ರೀತಿ ಆ ಬ್ರಾವಡೋ ತೋರಿಸಿದ ರೀತಿನೇ ನಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಯುದ್ಧ ಇನ್ನು ದೊಡ್ಡದಾಗಿರ್ತಾ ಇತ್ತು. ಅದು ಆಗಿಲ್ಲ ಅಂತ ಹೇಳಿದ್ರೆ ನ್ಯಾಟೋ ಜೆಲೆನ್ಸ್ಕಿಯನ್ನ ಕೈ ಬಿಟ್ಬಿಟ್ಟಿದೆ ಅಂತಾನೆ ಅರ್ಥ. ಮತ್ತೆ ಪುತಿನ್ ಸಹ ತಮ್ಮ ಪರವಾದ ಸರ್ಕಾರವನ್ನು ಸ್ಥಾಪಿಸ್ತಾರೆ. ಇದು 99.9% ಹೀಗೇನೆ ಆಗೋದು. 1% ಅದು 0.1% ಬಹುಶಃ ಏನಾದ್ರು ನ್ಯಾಟೋ ಇನ್ನು ಮುಂದೆ ಏನಾದ್ರು ಯೋಚನೆ ಮಾಡ್ತದ. ಅಫ್ಕೋರ್ಸ್ ಇದು ಇಕನಾಮಿಕ್ ಸ್ಯಾಂಕ್ಷನ್ಸ್ ವಿಧಿಸ್ತೀವಿ ಅಂತ ಹೇಳ್ತಾರೆ, ಅದು ಬಿಟ್ಟು ಮತ್ತೇನು ಮಾಡಕ್ಕಾಗಲ್ಲ. ಸ್ಲೋಲಿ ರಷ್ಯಾ ಕ್ಯಾನ್ ವಾರ್ಡ್ ಇಟ್ ಆಫ್, ಇಟ್ ವೋಂಟ್ ಬಿ ಆಫ್ ಗ್ರೇಟರ್ ಇಂಪ್ಯಾಕ್ಟ್. ಅಲ್ಲಿಗೆ ಸಮಸ್ಯೆ ಇದೆ ಅಲ್ಲ ಸರ್, ಕಂಡೋರ್ ಮಾತು ಕೇಳ್ಕೊಂಡು ನಮ್ಮನೆ ಹಾಳು ಮಾಡ್ಕೊಂಡ್ವಿ ಅನ್ನೋ ತರ ಅಂತ ಒಂದು ಪರಿಸ್ಥಿತಿ ಯುಕ್ರೇನಿಗೆ ಈಗ ಆಲ್ರೆಡಿ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಸನ್ನಿವೇಶನೂ ಹಂಗೆ ಇದೆ, ಏನು ಸಾಧಿಸಿದ್ರು ಏನೂ ಇಲ್ಲ, ಕಳ್ಕೊಂಡಿದ್ದೇ ಹೆಚ್ಚು. ಏನು ಇಲ್ಲ. ಆಕ್ಚುಲಿ ಇದೇ ಸ್ಥಿತಿನಲ್ಲಿ 7 ವರ್ಷಗಳ ಹಿಂದೆ ಬೆಲರೂಸ್ ಇತ್ತು. ಆದ್ರೆ ಅಲ್ಲಿ ಅಧ್ಯಕ್ಷ ಹಿಂಗೆ ಇದಕ್ಕೆ ಒಂದು ಕಿತಾಪತಿ ವ್ಯಸನ ಮಾಡಿದಾಗ ಅದು ಪುತಿನ್ ಅಲ್ಲಿ ಲುಕಶೆಂಕೋ ಅವ್ರನ್ನ ಸದೃಢವಾಗಿ ಕೂರಿಸ್ಬಿಟ್ರು. ಅಲ್ಲಿ ಲುಕಶೆಂಕೋ ಸರ್ವಾಧಿಕಾರಿ ಎಲ್ಲವೂ ಸರಿನೇ, ಆದ್ರೆ ಏನಾಗಿದೆ, ರಷ್ಯಾಗೆ ಬೇಕಾಗಿರೋದು ಆತ ಅಲ್ಲಿ. ಆಗ ಈ ಕಾರಣಕ್ಕೆ ಅವ್ರನ್ನೇ ಇಟ್ಕೊಂಡು ಅಮೆರಿಕ ಸಹ ಶೀತಲ ಸಮರ ಕಾಲದಲ್ಲಿ ತನ್ನ ಪರವಾಗಿ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಎಷ್ಟೊಂದು ಸರ್ವಾಧಿಕಾರಿಗಳನ್ನ ಎಲ್ಲ ಕಡೆ ಬೆಂಬಲಿಸಿತ್ತು, ಆಯ್ತಾ. ಫಿಲಿಪೀನ್ಸ್ ನಲ್ಲಿ, ಚಿಲಿನಲ್ಲಿ, ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ, ಇಂಡೋನೇಷ್ಯಾದಲ್ಲಿ, ಸೋಮಾಲಿಯಾದಲ್ಲಿ, ಎಲ್ಲೆಲ್ಲುವೆ ಅದನ್ನ ರಷ್ಯಾ ತನ್ನ ಪಕ್ಕದಲ್ಲೇ ಮಾಡ್ತಾ ಇದೆ. ಅಮೆರಿಕ ದೂರದಲ್ಲೆಲ್ಲ ಮಾಡಿತ್ತು, ರಷ್ಯಾ ತನ್ನ ನೆಕ್ಸ್ಟ್ ಡೋರ್ ನಲ್ಲೇ ಮಾಡ್ತಾ ಇದೆ ಈಗ. ಆದ್ರೆ ಒಂದು ತಪ್ಪನ್ನು ಇನ್ನೊಂದು ತಪ್ಪು ಸರಿ ಮಾಡ್ತದೆ ಅಂತ ನಾನು ಹೇಳೋದಿಲ್ಲ, ಅದರ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಹೌ ಗ್ರೇಟ್ ನೇಷನ್ಸ್ ಬಿಹೇವ್ when the question of their security becomes utmost important for them. ಸರ್, ತುಂಬಾ ವ್ಯಾಲ್ಯೂಯಬಲ್ ಮೂಮೆಂಟ್ಸ್ ನಾನು ನಿಮ್ ಜೊತೆ ಕಲಿತಾ ಇದ್ದೀನಿ ಅಂತ ಹೇಳ್ಬೋದು. ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯಗಳನ್ನ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತಾ ಇದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದ. ನೋಡಿಲ್ಲ, ತುಂಬಾನೇ ಅದ್ಭುತವಾಗಿ ಅವರ ಒಂದು ಭಾಷೆಯಲ್ಲಿ ಹೇಳಿದ್ರು. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದಷ್ಟು ವಿಚಾರಗಳನ್ನು ಕುರಿತಾಗಿ ನಾವು ನಿಮ್ ಮುಂದೆ ಬರ್ತೀವಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.